ಸಣ್ಣಕ್ಕಿಯವ್ರಿಗಿಂತಲೂ ಮುಖ್ಯವಾಗಿ ರಾಯಬಾಗ್ ಭಾಗದಲ್ಲೇ ವಿವೇಕರಾವ್ ಪಾಟೀಲ್ ಇವತ್ತಿಗೂ ರೆಕಗ್ನೈಸ್ ಆದಂತಹ ವಿ ಎಲ್ ಪಾಟೀಲ್ರ ಮಗ, ಜೊತೆಗೆ ಪ್ರಭಾವಿ ಅಲ್ಲಿಯ ರಾಯಬಾಗ್ ಕ್ಷೇತ್ರದ ನಾಯಕ. ಇವತ್ತು ಈ ಜಾರಕಿಹೊಳಿ ಜೊತೆಗೆ ಅಷ್ಟೇ ಕಷ್ಟ. ಒಂದು ಕಾಲಕ್ಕೆ ಜಾರಕಿಹೊಳಿ ಅವರು ಇವರಿಂದ ಅಥವಾ ಇವರಿಗೆ ರಾಜಕೀಯ ಮಿತ್ರತ್ವವನ್ನು ತೆಗೆದುಕೊಂಡು ಕೂಡಿ ಹೋದಂಥವ್ರು. ರಾಜನ್ ಸನ್ನಕ್ಕಿ ಅವರಂತೆ ಅವರು ಪೂರ್ತಿ ಜಾರಕಿಹೊಳಿ ಬೆಂಬಲಿಗರಂತ ಕರೆಸಿಕೊಂಡಂಥವ್ರು. ಆದರೆ ಇವತ್ತು ಆ ಮೊದಲಿನ ಪ್ರೀತಿ ವಿಶ್ವಾಸ ಉಳಿದಿಲ್ಲ. ಅದಕ್ಕೆ ಇವರಲ್ಲಿ ಯಾರನ್ನಾದರೂ ಮಾಡಬೇಕಾಗಿತ್ತು, ಮಾಡಿಲ್ಲ ಅಂತ ಹೇಳ್ತಾ, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲೂ ಮುಖ್ಯವಾಗಿ ಈ ನೆಲೆಯಲ್ಲಿ ಒಂದಿಷ್ಟು ಹಾಲು ಮತದ ಅಥವಾ ಕುರುಬ ಸಮುದಾಯದ ಒಂದಿಷ್ಟು ಆದ್ಯತೆ ಯಾವುದೇ ಕಾರ್ಯಕ್ರಮ ತೊಗೊಳ್ಬೇಕಾಗಿದ್ರು ಅಲ್ಲಿ ಮುಖ್ಯವಾಗಿ ನಾವು ಕರೆಯೋದು ಈ ಕುರುಬ ಸಮುದಾಯದ, ಅದರಲ್ಲೂ ಹಾಲು ಮತದವ್ರನ್ನ ಕರೆಸಿ ಪೂಜೆ ಮಾಡ್ತೀವಿ. ಒಂದು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಮಾಡಿದ್ವಿ, ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನುವಂಥ ಮಾತು. ಅದ್ರ ಜೊತೆಗೆ ರೈತರ ಆರ್ಥಿಕ ಜೀವನಾಡಿಯಾಗಿರೋ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ರಾಜಕೀಯ ಬೆರೆಸಬಾರದು. ಒಂದು ವೇಳೆ ಯಾವುದಾದರೂ ತಾರತಮ್ಯ ಕೈಗೊಂಡಲ್ಲಿ ರೈತರು ಸಿಡಿದೇಳುವ ಪ್ರಸಂಗ ಉಂಟಾದರೂ ಆಶ್ಚರ್ಯ ಪಡಬೇಕಿಲ್ಲ. ಅಂದ್ರೆ ಈ ಮೂಲಕ ಈ ಜಾರಕಿಹೊಳಿ ಅವರಿಗೆ ಹೇಳ್ತಾ ಇದ್ದಾರೆ, ನೀವು ಇವ್ರಿಗೆ ಆದ್ಯತೆ ಕೊಡದೆ ಹೋದ್ರೆ ರೈತರು ಸೆಳೆದು ನಿಲ್ತಾರ ಅನ್ನೋದು. ಒಟ್ಟಾರೆ ಇದೆಲ್ಲ ಯಾಕೆ ಈ ಮಾತನ್ನು ಇಲ್ಲೇ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಅಂತಂದರೆ, ತಮ್ಮ ಒಂದು ಸಂಘಟನೆಯನ್ನು ಗಟ್ಟಿಗೊಳಿಸ್ತಾ ಇದ್ದಾರೆ ಈ ಚಿಕ್ಕೋಡಿ ಭಾಗದಲ್ಲಿ. ಗೋಕಾಕ್ ಅಂತೆ ಈಗ ಗೊತ್ತದ, ಗೋಕಾಕ್ ಮತ್ತು ಅರಮನೆ ಕ್ಷೇತ್ರದಲ್ಲಿ ಅಂತ ಜಾರಕಿಹೊಳಿ ಅವರ ಏನು ಪ್ರಭಾವ ಹೆಚ್ಚದ. ಹೀಗಾಗಿ ಇಲ್ಲಿಗಿಂತಲೂ ಬೇರೆ ಕಡೆ